ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಜೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ ಕೀ ಜೈ. ಪ್ರಿಯ ವೀಕ್ಷಕರೇ, ಕನ್ಯಾ ರಾಶಿ ಹೇಗಿದೆ, ಆಗಸ್ಟ್ ತಿಂಗಳಿನ ಮಾಸ ಭವಿಷ್ಯ ಎಂಬುದನ್ನು ಗಮನಿಸೋಣ. ಯಾಕಂದರೆ ನಾವು ಹೇಳುವಂತೆ ಇದು ಗೋಚಾರ ಫಲ, ನಿಮ್ಮ ದಶಾಭುಕ್ತಿಗಳ ಮೇಲೆ ವ್ಯತ್ಯಾಸಗಳು ಕೂಡ ಇರಬಹುದು. ನೋಡಿ, ಉತ್ತರ ನಕ್ಷತ್ರ 2, 3, 4ನೇ ಪಾದ, ಹಾಗೆ ಹಸ್ತ ನಕ್ಷತ್ರ 1, 2, 3, 4ನೇ ಪಾದ, ಚಿತ್ತಾ ನಕ್ಷತ್ರ 1, 2ನೇ ಪಾದದವರು ಗಮನಿಸಿ. ವಿಡಿಯೋ ಮುಗಿಯುವವರೆಗೂ ಕೂಡ ನಕ್ಷತ್ರ ಪರಿಹಾರಗಳನ್ನು ಕೂಡ ಹೇಳಲಿಕ್ಕಿದ್ದೇನೆ. ಮತ್ತು ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ಏನೇನು ಲಾಭದಾಯಕವಾದಂಥ ತಿಂಗಳಾಗಬಹುದು ಎಂಬುದನ್ನು ಕೂಡ ನಾವೆಲ್ಲ ಗಮನಿಸೋಣ. ನೋಡಿ, ಆಗಸ್ಟ್ ತಿಂಗಳು 4ನೇ ತಾರೀಕಿಗೆ ಅಮಾವಾಸ್ಯೆ ಇದೆ. ಹಾಗೆ 8ನೇ ತಾರೀಕು 9ನೇ ತಾರೀಕು ನಮಗೆ ನಾಗ ಚತುರ್ಥಿ ಮತ್ತು ನಾಗರ ಪಂಚಮಿ ಇದೆ. ಹಾಗೆ ಈ ಶ್ರಾವಣ ಮಾಸದಲ್ಲಿ ಬಹಳ ಮುಖ್ಯವಾಗಿ ನೋಡಿ, ಮಂಗಳಗೌರಿ ವ್ರತವನ್ನು ಪ್ರತಿ ಮಂಗಳವಾರವೂ ಕೂಡ ಸುವಾಸಿನಿಯರು ಮಾಡುವಂತಹದ್ದು. ಹಾಗಾಗಿ ಮಂಗಳಗೌರಿ ವ್ರತ ಪೂಜೆ ಮಾಡುವಂಥದ್ದು. ಹಾಗೆ ಇನ್ನೊಂದು ಬಹಳ ಮುಖ್ಯವಾಗಿ 14ನೇ ತಾರೀಕಿಗೆ ವರಮಹಾಲಕ್ಷ್ಮಿ ಹಬ್ಬ ಇದೆ. ಇದನ್ನು ನಾವು ನೆನಪು ಮಾಡಿಕೊಳ್ಬೇಕು. ವರಮಹಾಲಕ್ಷ್ಮಿ ಹಬ್ಬ ಹೇಗೆ, ಏನು ಮಾಡಬೇಕು, ಯಾವ ಥರ ಆಚರಣೆ ಮಾಡಬೇಕು, ಹೇಗೆ ಮಾಡಿದ್ರೆ ನಮಗೆ ಮಹಾಲಕ್ಷ್ಮಿ ಅನುಗ್ರಹ ಮಾಡ್ತಾಳೆ, ಹೀಗೆಲ್ಲ ನಾವು ಅಂದ್ಕೊಳ್ಬೇಕು. ಹಾಗೆ 19ನೇ ತಾರೀಕಿಗೆ ಹುಣ್ಣಿಮೆಯೂ ಕೂಡ ಇದೆ. 20ನೇ ತಾರೀಕು ಗಾಯತ್ರಿ ಪ್ರತಿಪದಿದೆ. 21ಕ್ಕೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ, 22ಕ್ಕೆ ಸಂಕಷ್ಟರ ಗಣಪತಿಯ ಪೂಜೆ ಮಾಡುವಂಥದ್ದು. ಹಾಗೆ 26ಕ್ಕೆ ನೋಡಿ ಕೃಷ್ಣಾಷ್ಟಮಿ, ಹಾಗೆ 27ಕ್ಕೆ ಕೃಷ್ಣ ಜಯಂತಿಯೂ ಕೂಡ ಇದೆ. ಹೀಗೆಲ್ಲ ಇದೆ. ಯಾಕಂದರೆ ಕನ್ಯಾ ರಾಶಿಯವರೆಲ್ಲ ಯೋಚನೆ ಮಾಡ್ತಾ ಇದ್ದೀರಿ, ನಿಮಗೆ ಏನಾಗಿದೆಯಪ್ಪ ಅಂತಂದರೆ ನೋಡಿ, ವಕ್ರವಾದಂಥ ಶನಿ ಪಂಚಮಕ್ಕೆ ಬಂದಿದ್ದಾನೆ. ಆದರೆ ಅಷ್ಟಮದಲ್ಲಿರುವಂಥ ಗುರು ಮಾತ್ರ ನವಮಕ್ಕೆ ಹೋಗ್ಬಿಟ್ಟಿದ್ದಾನೆ. ಅದು ಕುಜನ ಜೊತೆಗಿದ್ದಾನೆ. ಅಷ್ಟಮಾಧಿಪತಿಯ ಜೊತೆಗೆ ನಿಮಗೆ ಗುರುವೂ ಕೂಡ ಇದ್ದಾನೆ. ಹಾಗಾಗಿ ಕುಜನು ಮತ್ತು ಗುರುವಿನ ಸಂಯೋಗ ನೋಡಿ. 12ನೇ ರಾಶಿಯಲ್ಲಿ ರವಿ ಬುಧ ಶುಕ್ರರು 12ನೇ ರಾಶಿಯಲ್ಲಿದ್ದು, ರಾಶಿಯಲ್ಲಿ ಕೇತು. ಹಾಗೆ ವಕ್ರವಾದಂಥ ಶನಿ ಪಂಚಮಕ್ಕೆ, ಷಷ್ಠದಲ್ಲಿರುವಂಥವರು ಪಂಚಮಕ್ಕೆ ಅಂತ ಹೇಳಬಹುದು. ಸಪ್ತಮದಲ್ಲಿ ರಾಹು, ಭಾಗ್ಯದಲ್ಲಿ ಗುರು ಮಾತ್ರ ನಿಮಗಿದ್ದಾನೆ. ಇನ್ನು 12ನೇ ರಾಶಿಯಲ್ಲಿ ರವಿ ಶುಕ್ರರೆಲ್ಲ ಇದ್ದಾರೆ. ಏನಾಗ್ತದೆ ಅಂತಂದರೆ ಬಹಳ ಮುಖ್ಯವಾಗಿ ನೀವು ಚಿಂತನೆ ಮಾಡುವಂಥದ್ದು ಇಷ್ಟೇ ಚಿಂತನೆ ಮಾಡಿಕೊಳ್ಬೇಕು. ಜಗತ್ತಿನಲ್ಲಿ ಯಾರಿಗೆ ಯಾವುದೂ ಶಾಶ್ವತವಲ್ಲ. ಆದರೆ ನಿಮಗೊಂದು ಸಮಯವನ್ನು ಭಗವಂತ ನೀಡಿದ್ದಾನೆ ಈ ತಿಂಗಳಲ್ಲಿ. ನೋಡೋದಲ್ಲೂ ಕೂಡ ಈ ಒಂದು ಆಗಸ್ಟ್ ತಿಂಗಳಿರಬಹುದು, ಶ್ರಾವಣ ಮಾಸ ಇರಬಹುದು, ಇದೆಲ್ಲ ಭಗವಂತ ನೀಡಿದ್ದಾನೆ. ನೀಡಿದಂತಹ ಫಲಗಳು ಏನೇನು ಮನುಷ್ಯನಿಗೆ ಸಿಗಬೇಕು ಅಂತಹ ಒಳ್ಳೆಯ ಫಲಗಳನ್ನು ನಿಮಗೆ ಅವಕಾಶಗಳನ್ನು ಕೊಟ್ಟಿದ್ದಾನೆ. ಹಾಗಾಗಿ ಈ ತಿಂಗಳಲ್ಲಿ ನೀವು ಗಾಳಿ ಬಂದಾಗ ತೂರಿಕೋ. ನಿಮಗೆ ಒಂದು ಸಮಯ ಬಂದಿದೆ, ಅವಕಾಶ ಬಂದಿದೆ, ನೀವು ಈ ಸಮಯವನ್ನು ಬಿಡ್ಲಿಕ್ಕೆ ಹೋಗಬೇಡಿ. ಯಾತಕ್ಕೆ ಬಿಡ್ಲಿಕ್ಕೆ ಹೋಗಬೇಡಿ ಅಂತಂದರೆ ಒಂದು 8-10 ನಿಮಗೆ ಬದಲಾವಣೆಗಳು ಅಥವಾ ಏನೋ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗುವಂಥ ಸಾಧ್ಯತೆಗಳಾಗುತ್ತೆ. ಒಂದನೇದಾಗಿ ತಂದೆ ತಾಯಿಯವರ ಆಶೀರ್ವಾದ. ಯಾಕಂದರೆ ಇದ್ದಾಗ ಅವರನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ಬೇಕು. ಹೋದಾಗ ನಂತರದಲ್ಲಿ ನೆನಪು ಮಾಡಿಕೊಳ್ಳುವಂಥದ್ದು ಮಾತ್ರ ಎಲ್ಲರಿಗೂ ಕೂಡ ಇರುತ್ತೆ. ಆದರೆ ಹಾಗಾಗಿ ನೀವು ನೋಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಎರಡನೇದಾಗಿ ಹಣಕಾಸು ನಿಮಗೆ ಈಗ ಸ್ವಲ್ಪ ಬರಲಿಕ್ಕೆ ಶುರುವಾಗಿದೆ. ಹೇರಳವಾಗಿ ಆರ್ಥಿಕವಾದಂಥ ಅಭಿವೃದ್ಧಿ ಎಲ್ಲ ಆಗ್ತಾ ಇದೆ ನಿಮಗೆ. ಆದರೂ ಅಲ್ಲೋ ಇಲ್ಲೋ ಸ್ವಲ್ಪ ತೊಂದರೆಗಳು ಕೂಡ ಬರ್ತಾ ಇದೆ. ಹಾಗಾಗಿ ಆ ತೊಂದರೆಗಳಿಗೆ ಹೆದರುವಂಥದ್ದು ಬೇಡ. ಆರ್ಥಿಕವಾದಂಥ ಅಭಿವೃದ್ಧಿ ನಿಮಗೆ ಭಗವಂತ ನಡೆಸ್ತಾ ಇದ್ದೇನೆ, ಅಭಿವೃದ್ಧಿ ಆಗ್ತದೆ. ಹಾಗೆ ಮೂರನೇದಾಗಿ ನೋಡಿ, ಕುಟುಂಬವನ್ನು ಮುಂದುವರಿಸುವಂತಹ ಜವಾಬ್ದಾರಿ ನಿಮಗೆ ಬಿದ್ದಿರಬಹುದು. ಅಥವಾ ಸಮಸ್ಯೆಗಳನ್ನೆಲ್ಲ ನೀವು ಹಿಂದೆ ಮುಂದೆ ಮಾಡ್ಕೊಂಡು ಹೊರಗಡೆ ಹಾಕಿರಬಹುದು. ಅದನ್ನೆಲ್ಲ ನೀವು ಎದುರಿಸ್ಕೊಂಡು ಹೋಗಿ ಅದಕ್ಕೆ ಚಿಂತೆ ಮಾಡ್ತಾ ಕೂತ್ಕೊಳ್ಳುವಂಥದ್ದು ಬೇಡ. ಹಾಗೆ 4ನೇದಾಗಿ ಬಹಳ ಮುಖ್ಯವಾಗಿ ನೀವು ಗಮನಿಸುವಂಥದ್ದು ಏನಪ್ಪ ಅಂತಂದರೆ, ಮಕ್ಕಳಿಂದ ಸಮಸ್ಯೆಗಳು, ಮಕ್ಕಳಿಂದ ಕಿರಿಕಿರಿಗಳು, ಮಕ್ಕಳು ಓದ್ತಾ ಇಲ್ಲ, ಹೀಗೆಲ್ಲ ನೀವು ಬಹಳ ಈ ರಾಶಿಯವರು ಚಿಂತೆ ಮಾಡ್ತಾ ಇದ್ದೀರಿ. ಯಾಕಂದರೆ ಈ ತಿಂಗಳಲ್ಲಿ ನೋಡಿ, ಬುಧ ಮತ್ತು ರವಿ ಶುಕ್ರರು ಕೂಡ ವ್ಯಯದಲ್ಲಿದ್ದಾರೆ. ವಿದ್ಯೆಕಾರಕನಾದಂಥ ರಾಶ್ಯಾಧಿಪತಿ ಬುಧನೇ ವ್ಯಯದಲ್ಲಿದ್ದಾನೆ. ಹಾಗಾಗಿ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು, ಚಿಂತೆ ಆಗುವಂಥದ್ದು ಆಗಬಹುದು ನಿಮಗೆ. ಆದರೆ ನಾವು ಹೇಳುವಂಥ ಪ್ರಯತ್ನ ಮಾಡಬೇಕು. ಯಾಕಂದರೆ ಪ್ರಾರಬ್ಧ ಕರ್ಮಗಳನ್ನು ಯಾರ ಹತ್ರನೂ ಕೂಡ ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ಮನುಷ್ಯ ಪ್ರಯತ್ನವನ್ನು ಹೇಳಿಕೊಡುವಂಥ ಪ್ರಯತ್ನವನ್ನು ಮಾಡಬೇಕು. ಸಪ್ತಮಂ ದೈವಚಿಂತನಂ. 6 ಪ್ರಯತ್ನವನ್ನು ನಾವು ಮಾಡಿದಾಗ ಮಾತ್ರ 7ನೇ ಪ್ರಯತ್ನ ನಮಗೆ ಸಿಗ್ತದೆಯೇ ಬಿಟ್ಟರೆ 6 ಪ್ರಯತ್ನ ನಾವು ಮಾಡಿಲ್ಲ ಅಂತ ಆದರೆ ನಮಗೆ ಯಾವ ಪ್ರಯತ್ನವೂ ಕೂಡ ಫಲಿಸುವುದಿಲ್ಲ. ಇದೊಂದು ಗಮನಿಸಬೇಕು. ಹಾಗಾಗಿ ನೀವು ಮಕ್ಕಳ ಬಗ್ಗೆ ಇರಬಹುದು, ಮತ್ತು ಯಾವುದಾದ್ರು ಸ್ಟೂಡೆಂಟ್ ಟೀಚರ್ ಆಗಿದ್ದರೆ ಇರಬಹುದು, ನೀವೆಲ್ಲ ಸ್ವಲ್ಪ ನಮ್ಮ ಪ್ರಯತ್ನ ಮಾಡಬೇಕು. ಅದನ್ನೇ ತುಂಬ ಒತ್ತಡ ಕೊಟ್ಟರೆ ಮಕ್ಕಳಿಗೂ ಕೂಡ ಅದನ್ನು ಭರಿಸಲಿಕ್ಕೆ ಆಗೋದಿಲ್ಲ. ಹೇಳುವಂತಹ ಪ್ರಯತ್ನಗಳನ್ನು ಕೂಡ ಹೇಳಬಹುದು. ಇನ್ನು ಸಾಂಸಾರಿಕವಾದಂಥ ಸಮಸ್ಯೆಗಳು ಒಂದು ಹಂತಕ್ಕೆ ಬಗೆಹರಿದಿದೆ. ಈಗ ಗುರುಬಲ ಬಂದಿದೆ. ಶುಕ್ರ ವೇದಲ್ಲಿದ್ದರೂ ಕೂಡ ಕುಜ ಗುರು ಒಟ್ಟಿಗೆ ಇದ್ದದರಿಂದ ಸ್ವಲ್ಪ ವಿವಾಹಕ ಪ್ರಯತ್ನಗಳನ್ನು ಮಾಡಿ. ನೀವು ಕನ್ಯಾ ರಾಶಿಯವರು ವಿವಾಹಕ್ಕೆ ಅವಕಾಶ ಆಗುವಂಥದ್ದು, ವಿವಾಹಕ್ಕೆ ಮುಂದೆ ಹೋಗುವಂಥದ್ದು, ವಿವಾಹಕ್ಕೆ ಏನೋ ಒಂದು ಉತ್ತಮವಾದಂಥ ಸಮಾಚಾರಗಳು ಕೇಳಿಬರುವಂಥ ಸಾಧ್ಯತೆಗಳಾಗುತ್ತೆ. ನೋಡಿ, ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ಅಂತ ಹೇಳಬಹುದು. ಯಾಕಂದರೆ ಶನಿ ಪಂಚಮಕ್ಕೆ ಬಂದರೂ ಕೂಡ ವಕ್ರವಾಗಿ ನಿಮಗೆ ಆರೋಗ್ಯವನ್ನು ಕೊಡ್ತಾನೆ.
ಆರೋಗ್ಯ ಕೊಡುವಂತಹ ಗ್ರಹ ವಿಶೇಷವಾಗಿ ರವಿ ಬುಧನ ಜೊತೆಗಿದ್ದರಿಂದ ಸ್ವಲ್ಪ ವ್ಯಯದಲ್ಲಿದ್ದರೂ ಆರೋಗ್ಯವನ್ನು ಕೊಡ್ತಾನೆ ಅಂತ ಹೇಳಬಹುದು. ಯಾಕಂದರೆ ಪಾಪಗ್ರಹಗಳು ಇದೊಂದು ಗಮನಿಸಬೇಕು. ಗೋಚಾರದಲ್ಲಿರಬಹುದು, ಜಾತಕದಲ್ಲಿರಬಹುದು, 12ನೇ ರಾಶಿಯಲ್ಲಿದ್ದರೆ ಒಳ್ಳೆಯದು ಅಂತ ರಿಫಸ್ಥಾನ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಹಾಗೆ ಅದೆಲ್ಲ ಒಳ್ಳೆಯದು ಅಂತ ಹೇಳ್ಬೋದು. ಮತ್ತು ಅಲ್ಪ ಸ್ವಲ್ಪ ಕಷ್ಟಗಳು ಇದೆ ನಿಮಗೆ, ಆದರೆ ಒಂದು ಹಂತಕ್ಕೆ ಎಲ್ಲ ಕಷ್ಟಗಳಿಂದ ಹೊರಗಡೆ ಬರ್ತಾ ಇದ್ದೀರಿ ಹೇಳಿ ಕಾಣಿಸ್ತದೆ. ಬಹಳ ಜನರು ಜಾತಕ ನೋಡಿದ್ರು ಕೂಡ ನಿಮ್ಮ ಕಷ್ಟದಿಂದ ಹೊರಗಡೆ ಬಂದು ಅನುಕೂಲ ಆಗಿ ಏನೇನೋ ಖುಷಿ ಸಂತೋಷಗಳೆಲ್ಲ ನಿಮಗೆ ಸಿಗ್ತಾ ಇದೆ, ಇದು ಒಳ್ಳೆಯದು ಅಂತಲೂ ಕೂಡ ಹೇಳಬಹುದು. ಮತ್ತು ಇನ್ನು ಬಹಳ ಮುಖ್ಯವಾಗಿ ನೋಡಿ, ನಿಮ್ಮಲ್ಲಿ ಏನೋ ಒಂದು ಸ್ಕಿಲ್ಲು ಅಥವಾ ಏನೋ ಒಂದು ವಿಶೇಷವಾಗಿ ಏನೋ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದ್ಕೊಳ್ತಾ ಇದ್ದೀರಿ, ಅದಕ್ಕೆ ಪ್ರಯತ್ನವನ್ನು ಮಾಡಿ ಬಿಡಬೇಡಿ. ಯಾಕಂದರೆ ಈ ತಿಂಗಳಲ್ಲಿ ಏನಂತಂದರೆ ನಿಮಗೆ ಗಾಳಿ ಬಂದಾಗ ತುರಿಕ ಒಂದು ದಿವಸದಲ್ಲೋ ಮತ್ತು ಒಂದು ತಿಂಗಳದಲ್ಲೋ ಒಂದು ಸ್ವಲ್ಪ ಸಮಯ ಸಿಗ್ತದೆ ನಿಮಗೆ. ಆ ಸಮಯ ಬಿಟ್ಟರೆ ಮತ್ತೆ ಏನೂ ಆಗೋದಿಲ್ಲ ಈ ತಿಂಗಳು. ಇದೊಂದು ಗಮನಿಸ್ಕೊಳ್ಬೇಕು. ಇದು ಒತ್ತಿ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಯಾತಕ್ಕೆ ಅಂತಂದರೆ ಒಂದು ಬಸ್ 7 ಗಂಟೆಗೆ ಹೋಗುತ್ತೆ, ಒಂದು 5 ನಿಮಿಷ ಹಿಂದೆ ಮುಂದೆ ಆಗಬಹುದು. ಆದರೆ ನಾವು 7 ಗಂಟೆಗಿಲ್ಲ ಅಂದರೆ ಆ ಬಸ್ ಹೋದರೆ ಮತ್ತೊಂದು ಬಸ್ಸಿಗೆ ಕಾಯಬೇಕು. ಜೀವನವೂ ಕೂಡ ಹಾಗೆ. ನಾವೆಲ್ಲ ಒಂದು ಪ್ರಯಾಣ ಮಾಡ್ತಾ ಇದ್ದೇವೆ, ಆ ಸಮಯ ತತ್ಕಾಲದಲ್ಲಿ ಬರ್ತಾ ಹೋಗ್ತದೆ. ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಪುಣ್ಯಕಾಲ ಅಂತ ಹೇಳ್ತಾರೆ, ಪರ್ವಕಾಲ ಅಂತ ಹೇಳ್ತಾರೆ. ಆ ಪರ್ವಕಾಲವನ್ನು ಪುಣ್ಯಕಾಲವನ್ನು ಬಿಟ್ಟರೆ ಮತ್ತೆ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಲ್ವಾ? ಹಾಗಾಗಿ ಅಂತಹ ಅವಕಾಶಗಳು ನಿಮಗೆ ಈ ತಿಂಗಳಲ್ಲಿ ಭಗವಂತ ಕೊಟ್ಟು ನೋಡ್ತಾನೆ. ಕೊಟ್ಟಾಗ ಕಣ್ಣು ಮುಚ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂದರೆ ಅದು ಹೇಳ್ತಾರಲ್ಲ, ಎಣ್ಣೆ ಬರುವ ಕಣ್ಣು ಮುಚ್ಕೊಂಡ್ರು ಅಂತ. ಹಾಗಾಗಬಾರ್ದು. ಈ ತಿಂಗಳಲ್ಲಿ ಬಹಳ ಜಾಗ್ರತೆಯಿಂದಿರಬೇಕು. ಉದ್ಯೋಗ ಕಳ್ಕೊಂಡವ್ರಿಗೆ ಉದ್ಯೋಗ ಸಿಗುವಂಥ ಚಾನ್ಸಸ್ ಇದೆ ಈ ರಾಶಿಯವರಿಗೆ. ನೋಡಿ, ಯಾರ್ಯಾರು ಉದ್ಯೋಗ ಕಳ್ಕೊಂಡಿರೋ, ಸಮಸ್ಯೆ ಆಗ್ತಾ ಇದೆಯೋ ಅಂಥವ್ರು ಉದ್ಯೋಗದಲ್ಲೂ ಪಡ್ಕೊಳ್ಳುವಂಥ ಸಾಧ್ಯತೆಗಳು, ಸ್ವಲ್ಪ ವಿದೇಶ ಪ್ರಯಾಣ ಮಾಡುವಂಥದ್ದು, ಎಲ್ಲೋ ಹೋಗುವಂಥದ್ದು, ಕೆಲಸ ಕಾರ್ಯ ಮಾಡುವಂಥದ್ದು, ಖುಷಿ ಪಡುವಂಥದ್ದು. ಈ ತಿಂಗಳಲ್ಲಿ ಒಂದು 5-6 ನಿಮಗೆ ಖುಷಿ ಬರುವಂಥದ್ದು. ಒಂದನೇದಾಗಿ ಪ್ರಯಾಣ ಮಾಡಿಕೊಂಡು ಖುಷಿ ಪಡುವಂಥದ್ದು. ಯಾಕಂದರೆ ಸಪ್ತಮದ ರಾಹು ಇದ್ದಾನೆ. ಅಥವಾ ಎಲ್ಲರೂ ಹೊರದೇಶದಿಂದ ಈ ದೇಶಕ್ಕೆ ಬರುವಂಥದ್ದು, ದೇಶಗಳಲ್ಲಿ ಸುತ್ತುವಂತಹದ್ದು, ರಾಜ್ಯಗಳು ಸುತ್ತುವಂಥ ಸ್ವಲ್ಪ ಜಾಸ್ತಿ ಪ್ರಯಾಣ. ಮಳೆಗಾಲ ಶುರುವಾಗಿದೆ, ಹಾಗಿದ್ದಾಗ ನೀವು ಪ್ರಯಾಣವನ್ನು ಕೊಡುವಂತಹ ಗ್ರಹಗಳಿದ್ದಾರೆ. ಅನಂತರದಲ್ಲಿ ಅಲ್ಪ ಸ್ವಲ್ಪ ಮನಸ್ಸಿನ ಏರುಪೇರು ಆಗುವಂಥದ್ದು, ಮನಸ್ಸಿನ ಚಿಂತೆ ಆಗುವಂಥ ಸಾಧ್ಯತೆಗಳು ಎಲ್ಲ ಸರಿ ಇದ್ದರೂ ಕೂಡ ಯಾಕೋ ಮನಸ್ಸು ಚಂಚಲ ಆಗುವಂಥದ್ದು, ಟೆನ್ಷನ್ ಆಗುವಂಥದ್ದು ಎಲ್ಲ ಮಾಡ್ತಾ ಇರ್ತೀರಿ ನೀವು. ಆದರೆ ಎಲ್ಲೋ ಒಂದು ಕಡೆಗೆ ಚಿಂತೆ, ಎಲ್ಲೋ ಒಂದು ಕಡೆ ಕಿರಿಕಿರಿ ಆಗುವಂಥ ಸಾಧ್ಯತೆಗಳು ಆಗುತ್ತೆ. ರಾಜ ವೈಭವ ನಿಮಗೆ ಸಿಗುವಂಥ ಚಾನ್ಸಸ್ ಇದೆ. ಆದರೆ ನೀವೆಲ್ಲಿ ತಪ್ಪಿಸ್ಕೊಂಡ್ಬಿಡ್ತೀರೋ ಅಂತೇಳಿ ಯೋಚನೆ ಅಷ್ಟೇ. ಯಾಕಂದ್ರೆ ಸಿಗ್ತದೆ, ಅದನ್ನು ತಪ್ಪಿಸ್ಕೊಂಡ್ಬಿಟ್ರೆ ಮತ್ತೆ ಪುನಃ ಸಿಗುವಂಥದ್ದು ಕಷ್ಟ ಆಗ್ತದೆ ಅಂತ ಹೇಳಬಹುದು. ದೈವಾನುಗ್ರಹ ಹೇಳುವಂಥದ್ದು ತನಕ ಇದೆ ಈ ತಿಂಗಳಲ್ಲಿ. ದೈವಾನುಗ್ರಹ ಇರೋದ್ರಿಂದ ಆ ಭಗವಂತನೇ ನಿಮ್ಮ ಅಭಿವೃದ್ಧಿ ಕಡೆ ಹೋಗ್ತಾನೆ. ಮತ್ತು ವಿಶೇಷವಾಗಿ ನೋಡಿ, ಕುಜನಿಂದ ನಾವು ಬಿಲ್ಡರ್ ಯಾರು ಇದ್ದರೆ, ರಿಯಲ್ ಎಸ್ಟೇಟ್ ಮಾಡೋರಿದ್ದರೆ, ಸೇಲ್ ಬಿಲ್ಡಿಂಗ್ ಕಟ್ಟೋರಿದ್ದರೆ ಸ್ವಲ್ಪ ಚೆನ್ನಾಗಿರ್ತದೆ. ಮತ್ತು ಬಾಡಿಗೆದಾರರು, ಓನರ್ ಯಾರ್ಯಾರಿದ್ದೀರೋ, ನೀವು ಬಾಡಿಗೆ ಬರಬೇಕು ಕಷ್ಟಪಡ್ತಾ ಇದ್ದಂಥವ್ರು ಅಂಥವ್ರಿಗೆ ನಿಮ್ಗೆ ಉತ್ತಮವಾದಂತಹ ಬಾಡಿಗೆದಾರನೂ ಬರ್ತಾನೆ, ನಿಮ್ಮ ಓನರು ಕೂಡ ಖುಷಿಯಾಗಿರಬಹುದು. ಅನಂತರ ಮೂರನೇದಾಗಿ ಬಹಳ ಮುಖ್ಯವಾಗಿ ಶನಿಯಿಂದ ವಾಹನದಲ್ಲೇನೋ ಅಭಿವೃದ್ಧಿ ಆಗುವಂಥದ್ದು. ಮತ್ತು ಧಾರ್ಮಿಕ ವಿಷಯಕ್ಕೆ ನೀವು ಪ್ರವೇಶ ಮಾಡಿ ಧಾರ್ಮಿಕವಾದಂಥ ಚಿಂತನೆ, ಧ್ಯಾನ, ಯೋಗ ಇವುಗಳನ್ನೆಲ್ಲ ಜಾಸ್ತಿ ಮಾಡುವಂತಹ ಪ್ರಯತ್ನಗಳು ಕೂಡ ಆಗುತ್ತೆ. ಹಾಗೆ 9ನೇದಾಗಿ ಬಹಳ ಮುಖ್ಯವಾಗಿ ನಿಮ್ಮ ಸೋದರರು, ಸಂಬಂಧಿಕರು ಎಲ್ಲರೂ ಕೂಡ ಬರ್ತಾರೆ. ಮನೆಯಲ್ಲೇನೋ ಹಬ್ಬದ ವಾತಾವರಣ ಆಗುವಂಥದ್ದು, ಮನೆಯಲ್ಲೇನೋ ಖುಷಿ ಪಡುವಂಥದ್ದು, ಇದ್ದಕ್ಕಿದ್ದ ಹಾಗೆ ಯಾವುದೋ ಒಂದು ಕೆಲಸ ಪಟ್ ಅಂತ ಆಗುವಂಥದ್ದು ಆಗ್ತದೆ. ಇದಿಷ್ಟು ಕನ್ಯಾ ರಾಶಿಗೆ ಶುಭವಾದಂಥದ್ದು. ನಕ್ಷತ್ರ ಪರಿಹಾರ ಏನಪ್ಪ ಅಂತಂದರೆ ನೋಡಿ, 1ನೇದಾಗಿ ಉತ್ತರ ನಕ್ಷತ್ರ 2, 3, 4ನೇ ಪಾದ. ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೋಡಿ, ನಾಗರ ಪಂಚಮಿ ಇದೆ, ಮರೆಯದೇ ಇದ್ದ ಹಾಗೆ 9ನೇ ತಾರೀಕಿಗೆ ನಾಗದೇವತೆ ಅನುಗ್ರಹಕ್ಕೆ ಪಾತ್ರರಾಗಿ ಎಲ್ಲರೂ ನಿಮ್ಮ ಹತ್ತಿರದಲ್ಲಿ ನಾಗನ ಕಟ್ಟೆ ಇದ್ದರೆ ಪ್ರದಕ್ಷಿಣೆ ಮಾಡಿ, ಕುಕ್ಕೆ ಸುಬ್ರಹ್ಮಣ್ಯ ಇದ್ದರೆ ಹತ್ತಿರ ಇದ್ದರೆ ಹೋಗಿ ಬನ್ನಿ, ಅಥವಾ ನಾಗನ ನಾಮಸ್ಮರಣೆ ಮಾಡಿ. ಹಿಂದೆ ನವನಾಗ ಸ್ತೋತ್ರ ಅಂಥೇಳಿ ನಾವು ಅಪ್ಲೋಡ್ ಮಾಡಿದ್ದೇವೆ ಇದೇ ವಿಡಿಯೋ ಚಾನಲಲ್ಲಿ, ಮಾಡಿ ನೋಡ್ಕೊಳ್ಳಿ ನೀವು. ನವನಾಗ ಸ್ತೋತ್ರ ಅಂಥೇಳಿ ಅದನ್ನು ಕೂಡ ಹೇಳಿ ಕೇಳಿ ಮಾಡಿ, ಅದರಿಂದ ಬಹಳ ಶುಭವಾಗ್ತದೆ ಅಂತೇಳಿ ಹೇಳಬಹುದು. ಇನ್ನು ಹಸ್ತ ನಕ್ಷತ್ರದವರು ಬಹಳ ಮುಖ್ಯವಾಗಿ ಲಕ್ಷ್ಮಿಯನ್ನೇ ಪೂಜೆ ಮಾಡಿ. ಯಾಕಂದರೆ ಹಸ್ತ ನಕ್ಷತ್ರದವ್ರು ಏನಾಗ್ತಾ ಇದೆ ಅಂದರೆ ಹಣಕಾಸಿನಲ್ಲಿ ಏನೋ ಮುಗ್ಗಟ್ಟಾಗುವಂಥದ್ದು, ಚಿಂತೆ ಆಗುವಂಥದ್ದೆಲ್ಲ ಆಗ್ತಾ ಇದೆ. ಹಾಗೆ 16ನೇ ತಾರೀಕಿಗೆ ಬೆಳಗ್ಗೆಯಿಂದ ಆರಂಭ ಮಾಡಿ 6 ಗಂಟೆ 6 ಕಾಲಕ್ಕೆ ಸೂರ್ಯ ಉದಯ ಆದದ್ರಿಂದ ನೀವು ಮರುದಿವಸ ಬೆಳಗ್ಗೆವರೆಗೂ ಕೂಡ ಒಂದು ನಂದಾದೀಪವನ್ನು ಹಚ್ಚಿ, ಅವು ಆರು ಹೋದ್ರೂ ತೊಂದರೆ ಇಲ್ಲ, ಆದರೂ ಕೂಡ ಹಚ್ಚಿ ಇಡಿ. ಅದನ್ನು ಹಚ್ಚಿ ಇಟ್ಬಿಟ್ಟು ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಅಂತಿದ್ದು ಅದನ್ನು ಕೇಳಿ ಶ್ರವಣ ಮಾಡಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಹಾಲಕ್ಷ್ಮಿಗೆ ಅರ್ಚನೆ ಮಾಡಿ, ಸ್ತೋತ್ರ ಮಾಡಿ, ಆ ಲಕ್ಷ್ಮೀನಾರಾಯಣ ದೇವರನ್ನು ಸ್ತೋತ್ರವನ್ನು ಮಾಡಿ, ಲಕ್ಷ್ಮೀ ಆರಾಧನೆಯನ್ನು ಮಾಡಿ. ಇನ್ನು ಚಿತ್ತಾ ನಕ್ಷತ್ರ 1, 2ನೇ ಪಾದ. ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗಣೇಶನೇ ಹಿಂದೆ ಮಾಡಿದಿರಿ ನೀವು. ಅದೇ ತರಹ ನಾಗ ಚತುರ್ಥಿ ಇದೆ 8ನೇ ತಾರೀಕು. ಆ ಚತುರ್ಥಿ ದಿವಸ ವಿಶೇಷವಾಗಿ ನಾಗದೇವರನ್ನೇ ಪ್ರಾರ್ಥನೆ ಮಾಡಿ. ಚತುರ್ಥಿ, ಪಂಚಮಿ ಇದೆರಡೂ ಕೂಡ ನಾಗನಿಗೆ ವಿಶೇಷವಾದಂತಹ ದಿವಸ. ಇದಿಷ್ಟು ಮಾಡ್ತಾ ಬನ್ನಿ, ಬೇರೆಲ್ಲ ಆ ಭಗವಂತ ನಡೆಸ್ತಾನೆ. ನೀವು ಪೂಜೆ ಪುನಸ್ಕಾರಗಳಿಗೆ 8ನೇ ತಾರೀಕು 16ನೇ ತಾರೀಕು ಪ್ರಶಸ್ತವಾಗಿದೆ. ಎಲ್ಲರೂ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬನ್ನಿ. ಕನ್ಯಾ ರಾಶಿಯವರಿಗೆ ನೋಡಿ, ಗಾಳಿ ಬಂದಾಗ ತೂರಿಕೋ, ಮರಿಬೇಡಿ. ಆ ದೈವಾನುಗ್ರಹದಿಂದ ಒಳ್ಳೆಯದಾಗಲಿ, ಮಂಗಲವಾಗಲಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.